ಈಗ ಆತನನ್ನು ಆ ಕೆರೆ ತಳ್ಳದ ನೀರು ಇಂಗಿ ಹೋಯ್ತು, ನೀರು ಖಾಲಿ ಆಗೋಯ್ತು, ಬತ್ತಿ ಹೋಯ್ತು. ಬರಗಾಲ ಇದ್ದಾಗ ಡ್ಯಾಮ್ಗಳು ಒಣಗಿ ಹೋಗ್ತದೆ, ಕೆರೆಗಳು ಒಣಗಿ ಹೋಗ್ತದೆ, ಬಾವಿಗಳು ಒಣಗಿ ಹೋಗ್ತದೆ, ಬೋರ್ವೆಲ್ಗಳು ಬತ್ತಿ ಹೋಗ್ತದೆ, ನೀರೇ ಇರಲ್ಲ. ಹೌದಲ್ವಾ? ಅಲ್ಲೆಲ್ಲೂಯ್ಯ. ಈಗ ಕೆರೆ ತಳ್ಳದಲ್ಲಿ ಏನಿಲ್ಲ, ನೀರಿಲ್ಲ. ಈಗ ದೇವರು ಮಾತಾಡ್ತಿದ್ದಾನೆ ನಿನಗೆ, ನೀನೀಗ ಇಲ್ಲಿಂದ ಎದ್ದು ಶಾರಾಪೂರಿಗೆ ಸೇರಿದಂಥ ಊರಿಗೆ ಹೋಗು, ಅಲ್ಲಿ ನಿನಗೆ ಸಾಕ್ಬೇಕಂತ ವಿಧವೆಗೆ ನಾನೇನು ಮಾಡಿದ್ದೀನಿ, ಅಪ್ಪಣೆ ಕೊಟ್ಟಿದ್ದೀನಿ. ಎಲ್ಲಿಯನ್ನು ಯೋಚನೆ ಮಾಡಿರ್ಬೋದು, ಒಬ್ಬ ವಿಧವೆ ಅಂತಂದರೆ ಅಮ್ಮನಿಗೆ ಏನು ಚೆನ್ನಾಗಿ ಆಸ್ತಿ ಗೀಸ್ತಿ ಇರಬೇಕೇನೋ, ಒಳ್ಳೆ ಗೌರ್ಮೆಂಟ್ ಕೆಲಸದಲ್ಲಿ ಇರಬೇಕೇನೋ, ಅಥವಾ ಅವ್ರ ಗಂಡ ಚೆನ್ನಾಗಿ ಸಂಪಾದನೆ ಮಾಡಿ ಸೋತೋಗಿರ್ಬೇಕೇನೋ, ಅಷ್ಟೊಂದು ಆಸ್ತಿ ಇರಬೇಕು, ನಾನು ನೋಡ್ಕೊಳಕ್ಕೆ ದೇವರು ಒಳ್ಳೆ ಮನೇನ ಏರ್ಪಾಟ್ ಮಾಡೋಣ ಅಂತ ಯೋಚನೆ ಮಾಡಿರ್ಬೋದು. ಹೌದಲ್ವಾ? ಹೌದಲ್ಲ? ವಿಧವೆ ಮನೆಗೆ ಸಾಕ್ಬೇಕಂತ ಹೇಳಿದ್ದೀನಿ, ಹೋಗು. ಊರು ಬಾಗಿಲ ಹತ್ರ ಹೋಗ್ಬೇಕಾದ್ರೆ ಊರು ಬಾಗಿಲ ಹತ್ರ ಏನು ಮಾಡ್ತಿದ್ದಾಳೆ ವಿಧವೆ? ಕಟ್ಕೆನ ಕೂಡಿಸ್ತಿದ್ದಾಳೆ. ಹೇಳ್ರಿ, ಏನು ಮಾಡ್ತಿದ್ದಾಳೆ? ಆಗ ದೇವರಂದ್ರು, ಇದೆ ನೋಡಿ ವಿಧವೆ, ನಾನು ಐಶ್ವರ್ಯವಂತ, ಎಲ್ಲಿ ನಿನಗೇನಾಗಿರ್ಬೇಕು? ಐಶ್ವರ್ಯವಂತ ಅನ್ಕೊಂಡಿದ್ದೆ. ಅಯ್ಯೋ ಪಾಪ ಬಡ ವಿಧವೆ ಅಲ್ಲ. ಸರಿ, ದೇವ್ರ ಮಾತಿಗೆ ವಿಧಿನಾಗಿ ಎಲೆ ಏನು ಮಾಡ್ದೆ? ಅಮ್ಮ, ನಾನು ಕುಡಿಯೋಕೆ ಒಂದು ಸ್ವಲ್ಪ ನೀರು ತಗೋಬಾರಮ್ಮ. ಆಯ್ತು, ಒಯ್ತಿದ್ದಾಳೆ. ಮತ್ತೆ ಅಮ್ಮ ನಿಂತ್ಕೋ, ಬರಬೇಕಾದ್ರೆ ನನಗೊಂದು ರೊಟ್ಟಿ ಮಾಡ್ಕೊಂಡು ಬಾ. ಅಲ್ಲೆಲ್ಲೂಯ್ಯ. ನೋಡಿ, ಬರಗಾಲದಲ್ಲಿ ಏನು ಸಮಸ್ಯೆ ಆಗ್ತದೆ ಜನರಿಗೆ? ಮೊದಲೇದಾಗಿ ಫಸ್ಟ್ ಎದುರಾಗದೇನು? ಈಗ ಎಲ್ಲಿ ಏನು ಕೇಳ್ತಿದ್ದಾನೆ? ತಗೋಬರಕ್ಕೆ ಹೋಗ್ತಿದ್ದಾಳೆ. ಆಗ ಎಲ್ಲಿದ್ದು ಬಂತು ನೀರು? ಹಾಗಾದ್ರೆ ಅಮ್ಮನಿಗೆ ಎಲ್ಲಿದ್ದು ಬಂತು ನೀರು? ಈಗ ಎಲಿಯವ ಏನು ಕೇಳ್ತಿದ್ದಾರೆ? ಅಮ್ಮ, ನಾನು ಕುಡಿಯೋದಕ್ಕೆ ಸ್ವಲ್ಪ ಏನು ಮಾಡು, ನೀರು ಕೊಡು. ಅಲ್ಲೆಲ್ಲೂಯ್ಯ. ಅಲ್ವಾ? ಬರಗಾಲದಲ್ಲಿ ನಾನು ಆಗಲೇ ಹೇಳಿದಾಗೆ ಬೋರ್ವೆಲ್ಗಳು ಬತ್ತು ಹೋಗ್ತವೆ, ಬಾವಿಗಳು ಬತ್ತು ಹೋಗ್ತವೆ, ಕೆರೆಗಳು ಬತ್ತು ಹೋಗ್ತದೆ, ಚಾನಲ್ಗಳು ಬತ್ತು ಹೋಗ್ತದೆ, ಡ್ಯಾಮ್ಗಳಲ್ಲಿ ನೀರುಗಳು ಬತ್ತು ಹೋಗ್ತದೆ. ಬರಗಾಲದಲ್ಲಿ ಮೊದಲು ಮನುಷ್ಯನಿಗೆ ಸಮಸ್ಯೆ ಆಗೋದು ನೀರು. ಆದರೆ ನಿಮ್ಗೆ ಇನ್ನೊಂದು ಗೊತ್ತಾ? ಎಂಥ ಬರಗಾಲ ಉಂಟಾದರೂ ಕೆಲವು ಬಾವಿಗಳು ಬತ್ತಲ್ಲ, ಕೆಲವು ಬೋರ್ವೆಲ್ಗಳು ಬತ್ತಲ್ಲ, ಕೆಲವು ಏನಂತೆ ತೋಡದಂಥ ಬಾವಿಗಳಾಗಿರ್ಬೋದು, ಕೆರೆಗಳಾಗಿರ್ಬೋದು ಬತ್ತಲ್ಲ, ಅದ್ರಲ್ಲಿ ನೀರಿದ್ದೇ ಇರ್ತದೆ. ಅಲ್ಲೆಲ್ಲೂಯ್ಯ. ಆದರೆ ವಾಕ್ಯ ಹೇಳ್ತದೆ, ಇಲ್ಲಿ ನೀರು ಕೇಳುವಾಗ ಬರಗಾಲ ಹೆಚ್ಚಾಗ್ತೈತಪ್ಪ, ಕುಡಿಯೋಕ್ಕೆ ನೀರಿನ ಸಮಸ್ಯೆ ಆಗ್ಬೋದು, ಒಂದು ವೇಳೆ ರೊಟ್ಟಿ ಇಲ್ಲದೆ ಇರ್ಬೋದು, ನೀರು ಕುಡ್ಕೊಂಡಾದ್ರೂ ಜೀವನ ಮಾಡೋಣ ಅಂತ ಹೇಳಿ ತಮ್ಮ ಮನೇಲಿದ್ದಂಥ ದೊಡ್ಡ ದೊಡ್ಡ ಮಡಕೆಗಳು, ಆಳ್ಳೆಗಳು, ಏನಂತೆ ಹಿತ್ತಾಳೆಗಳು, ಎಲ್ಲೆಲ್ಲಿ ಏನೇನೈತೆ ಅವೆಲ್ಲ ತುಂಬಿಸಿ ಇಟ್ಕೊಂಡಿರ್ಬೇಕು. ನೀರು ತಾನೇ ಕೇಳ್ತಾ ಇರೋದು, ಏನು ರೊಟ್ಟಿಗೆ ಜೀವನ ಏನು ಕೇಳ್ತಿಲ್ವಲ್ಲ. ಈ ಸ್ತ್ರೀಯಲ್ಲಿ ಒಂದು ಕರುಣೆ ಸ್ವಭಾವ ನೋಡಿ. ಈ ಬರಗಾಲದಲ್ಲಿ ಈಗ ಕಟ್ಟಿಗೆನ ಆರಿಸ್ಕೊಂಡು ಹೋಗಿದ್ದೇನೆ, ಒಲೆ ಹಚ್ಚಿ ತನಗೊಂದು ತನ್ನ ಮಗನಿಗೊಂದು ರೊಟ್ಟಿ ಮಾಡಿದ್ರೆ ಮುಂದಿನ ಹೊತ್ತಿಗೆ ಸಾಯಬೇಕು. ಸಾಯೋದ್ರೊಳಗಡೆ ಒಂದು ಪುಣ್ಯ ಕಾರ್ಯನ ಮಾಡೋಣ. ಎಲ್ಲಿಂದನೋ ಪ್ರಯಾಣ ಮಾಡ್ಕೊಂಡು ಬಂದಿದ್ದಾನೆ, ಎಲ್ಲಿಂದನೋ ಬಂದಿರ್ಬೋದು, ದಣ್ಕೊಂಡು ಒಂದು ಸ್ವಲ್ಪ ನೀರಾರ ಕೊಟ್ಬಿಡೋಣ. ಅಲ್ಲೆಲ್ಲೂಯ್ಯ. ಆಕೆಯಲ್ಲಿ ನೋಡುವಂಥ ಸ್ವಭಾವ, ಕಾಣ್ತಿರೋ ಸ್ವಭಾವ ಒಂದು ಕನಿಕರದ ಸ್ವಭಾವ. ಅದಕ್ಕೆ ನೀರು ತೆಗೆದುಕೊಂಡು ಬರೋಕ್ಕೆ ಹೋಗ್ತಿದ್ದಾಳೆ. ಆಗ ಎಲ್ಲಿನ ಹೇಳ್ತಿದ್ದಾನೆ, ಅಮ್ಮ ನಿಂತ್ಕೋ, ನೀನು ಬರಬೇಕಾದ್ರೆ ನನಗೊಂದು ಸ್ವಲ್ಪ ರೊಟ್ಟಿ ಮಾಡಿಕೊಂಡು ಬಾ. ಆಗ ಆಕೆ ಹೇಳೋ ಮಾತನ್ನು ನೋಡಿ ಗಮನಿಸಿ, ಏನು ಹೇಳ್ತಾಳೆ? ಆಕೆಯು ಹೋಗುತ್ತಿರುವಾಗ ತಿರುಗಿ 11ನೇ ವಚನ, ಆಕೆಯನ್ನು ಕರೆದು, ನೀನು ಬರುವಾಗ ನನಗೋಸ್ಕರ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಅಂದನು. ಆಕೆಯು ಅವನಿಗೆ, ನಿನ್ನ ದೇವರಾದ ಯೆಹೋವನ ಆಣೆ. ಮಾತಾಡ್ತಿರೋ ವ್ಯಕ್ತಿ ಯಾರು? ಆತನ ಬೋಲ್ಡ್ ಹಾಕೊಂಡಿಲ್ಲ, ನಾನು ದೇವ್ರ ಸೇವಕ ಅಂತ. ಈಕೆ ಇಸ್ರಾಯೇಲ್ ವಂಶದವಳಲ್ಲ. ಈಕೆ ದೇವರನ್ನ ಆರಾಧನೆ ಮಾಡಿದಂಥ, ಚರ್ಚಿಗೆ ಬಂದು ಪ್ರಾರ್ಥನೆ ಮಾಡಿದಂಥ ವ್ಯಕ್ತಿ ಅಲ್ಲ. ಯಾಕಂದ್ರೆ ಲೂಕನ ಬರೆಸುವಾರ್ತೆ 4ನೇ ಅಧ್ಯಾಯ ಹೇಳ್ತದೆ, ಯೇಸು ಸ್ವಾಮಿನೇ ಹೇಳ್ತಾರೆ, 3 ವರ್ಷ 6 ತಿಂಗಳುಗಳ ಕಾಲ ಎಲಿನ ಕಾಲದಲ್ಲಿ ಮಳೆಯು ಹಿಮವು ಬರದಿದ್ದಾಗ ಇಸ್ರಾಯೇಲ್ ದೇಶದಲ್ಲಿ ಎಷ್ಟೋ ಜನ ವಿಧವೆಯರಿದ್ದಿದ್ದು ನಿಜ. ಆದರೆ ದೇವರು ಅವರ ಬಳಿಗೆ ತನ್ನ ಸೇವಕನಾದ ಎಲಿನನ್ನು ಕಳಿಸದೆ ಸಾರಾಪ್ ಊರಿಗೆ ಸೇರಿದ ವಿಧಿಯ ಬಳಿಗೆ ಮಾತ್ರ ಕಳಿಸ್ಕೊಟ್ನಂತೆ. ಅರ್ಥ ಆಯ್ತಾಯ್ತಾ? ಅಲ್ಲೆಲ್ಲೂಯ್ಯ. ದೇವ್ರನ್ನ ಆರಾಧನೆ ಪ್ರಾರ್ಥನೆ ಮಾಡೋರು, ಚರ್ಚೆಗೆ ಬರೋರಲ್ಲಿ ಎಷ್ಟೋ ಜನ ಕಷ್ಟಪಡೋರು ಇದ್ದಾರೆ. ಅವರ ಬಳಿಗೆ ಕಳಿಸ್ದೆ. ಬರಗಾಲದಲ್ಲಿ ದೇವರ ಆರಾಧನೆ ಮಾಡದೆ ಚರ್ಚಿಗೆ ಬರದಿದ್ದಂಥ ಸಾರಾಪ್ ಊರಿಗೆ ಸೇರಿದಂಥ ಒಬ್ಬ ವಿಧಿಯ ಬಳಿಗೆ ದೇವರು ಕಳಿಸ್ಕೊಟ್ಟ ತನ್ನ ಸೇವಕನನ್ನು. ಅಲ್ಲೆಲ್ಲೂಯ್ಯ. ಹಾಗಾದ್ರೆ ಆ ಸ್ತ್ರೀ ಆತನನ್ನು ನೋಡುವಾಗಲೇ ತಿಳ್ಕೊಂಡ್ಲು, ಇವನು ದೇವರ ಮನುಷ್ಯನಾಗಿದ್ದಾನೆ.
ನೀನು ನೋಡುವಾಗಲೇ ತಿಳ್ಕೊಬೇಕು ಇವರು ದೇವ್ರ ಮಕ್ಕಳಾಗಿದ್ದಾರೆ. ನೀನು ನೋಡುವಾಗಲೇ ಜನರು ಹೇಳಬೇಕು ಇವರು ಚರ್ಚ್ಗೆ ಹೋಗ್ತಿರು, ಪ್ರಾರ್ಥನೆ ಮಾಡ್ತಾರೆ, ಇವರು ದೇವರು ನಂಬಿದಂಥ ಮಕ್ಕಳು ಅಂತ. ನಿನ್ನ ನಾನು ನೋಡುವಾಗ ಗುರುತಿಸ್ಬೇಕು, ನೀನು ನಾನು ಗುರುತಿಸ್ಬೇಕು. ಈ ಶ್ರೀತರ ಇವರು ದೇವ ಜನರ, ದೇವರ ಮಕ್ಕಳ, ದೇವರೊಂದಿಗೆ ಅನ್ಯೋನ್ಯವಾಗಿದ್ದಾರಾ, ದೇವರಲ್ಲಿ ಭಯಭಕ್ತಿ ಇದ್ದಾರಾ, ಭಕ್ತಿಯ ವ್ಯಾಸ ಹಾಕೊಂಡಿದ್ದಾರೆ, ಹೇಗಿದ್ದಾರೆ ಅನ್ನೋದು ನಿನಗೂ ನನಗೆ ಗೊತ್ತಾಗಬೇಕು. ಕಂಡವ್ರನ್ನೆಲ್ಲ ನಂಬೋದಲ್ಲ, ಹೇಳೋರ್ನೆಲ್ಲ ಸೇರಿಸ್ಕೊಳ್ಳೋದಲ್ಲ. ಅದಕ್ಕೆ ಆಕೆ ಏನು ಹೇಳ್ತಿದ್ದಾಳೆ, ಆಕೆ ನೋಡ್ದಟ್ಟಿಗೆ ಗೊತ್ತಾಯ್ತು ಎಲೀಯನ ಇವನು ಸಾಮಾನ್ಯದವನಲ್ಲ, ಇವನು ದೇವರ ಮನುಷ್ಯನಾಗಿದ್ದಾನೆ. ಹಲ್ಲೆಲೂಯ. ಇವನು ದೇವರ ಸೇವಕನಾಗಿರ್ಬೋದು. ಅದಕ್ಕೆ ಕೇಳ್ತಿದ್ದಾನೆ, ನನ್ನ ದೇವರ ಆಣೆ ಅಂತ ಆಕೆ ಹೇಳ್ತಾ ಇಲ್ಲ. ಅಲ್ಲಿ ಗಮನಿಸಿ, ಆಕೆ ಹೇಳ್ತಾ ಇರೋದೇನು, ನಿನ್ನ ದೇವರಾದ ಯೆಹೋವನ ಆಣೆ ನನ್ನಲ್ಲಿಲ್ಲ. ಹಲ್ಲೆಲೂಯ. ಹಾಗಾದರೆ ಅವನು ದೇವರನ್ನು ಸೇವಿಸುವಂಥ ಮನುಷ್ಯ, ದೇವರ ಮಾರ್ಗದಲ್ಲಿ ನಡೆಯುವಂಥ ಮಗನು ಮಗಳು ಎಂಬುದಾಗಿ ಜನರು ನಿಮ್ಮನ್ನು ಗುರುತಿಸಬೇಕು. ನಿಮ್ಮ ನಡೆ ನುಡಿ ಕ್ರಿಯೆಗಳಿಂದ, ನಿಮ್ಮ ಕುಟುಂಬದಲ್ಲಿ ನೀವು ವಾಸ ಮಾಡೋದು, ನಿಮ್ಮ ಓದೋದ್ರಲ್ಲಿ, ಕಾಲೇಜಲ್ಲಿ, ಸ್ಕೂಲ್ಗಳಲ್ಲಿ ಜನಗಳು ಹೇಳ್ಬೇಕು ನಿಮ್ಮನ್ನು, ನೀವು ದೇವರ ಮಕ್ಕಳಾಗಿದ್ದೀರಲ್ವಾ, ನೀವು ಚರ್ಚಿಗೆ ಹೋಗ್ತೀರಲ್ವಾ, ನೀವು ದೇವರನ್ನ ಆರಾಧನೆ ಮಾಡೋರಲ್ವಾ. ಅವಾಗ ನೀವು ಹೇಳ್ಬೇಕು, ಹೌದು. ಯಾಕೆ ಹಂಗಲ್ಲ, ನಮ್ಮ ಐಡೆಂಟಿಟಿ ಮುಚ್ಕೊಬಿಡ್ತೀವಿ, ನಮ್ಮ ಗುರುತಿಸುವಿಕೆನ ಮುಚ್ಚಿಟ್ಕೊಬಿಡ್ತೀವಿ. ನಾವು ಯಾರು ಚರ್ಚ್ಗೆ ಹೋಗ್ತೀವಿ ಅಂತ ಯಾರು ಗೊತ್ತಾಗಬಾರ್ದು, ನಮ್ಗೆ ಯಾರು ಕೂಡ ಗೊತ್ತಾಗಬಾರ್ದು. ಭಾನುವಾರ ಆಯಿತು ಅಂದ್ರೆ ಎಲ್ಲ ಹೋಗ್ತಿರಲ್ಲ ಗಂಡ ಹೆಂಡ್ತಿರೋ, ಇಲ್ಲ ಬಿಡ, ಇಲ್ಲ ಅಲ್ಲಿ ಹೋಗಿ ಬರ್ತೀವಿ, ಭಾನುವಾರನೇ ಫ್ರೀ ಇರ್ತದಲ್ಲ, ರಜೆ ಇರ್ತದಲ್ಲ, ಅದಕ್ಕೆ ನಮ್ಮ ಬೀಗರ ಮನೆಗೆ ಹೋಗಿ ಬರ್ತೀವಿ. ವಾರ ವಾರ ಮರೆಯ ಅವ್ರ ಮನೇಲಿ ಎಂಗೇಜ್ಮೆಂಟ್ ಅಂತೆ, ಇವ್ರ ಮನೇಲಿ ತೊಟ್ಲು ಶಾಸ್ತ್ರ ಅಂತೆ, ಇನ್ನೊಬ್ಬರ ಮನೇಲಿ ಎಬ್ಸೋದಂತೆ, ಇನ್ನೊಬ್ಬರ ಮನೇಲಿ ಏನೋ ಮನೆ ಓಪನ್ ಅಂತೆ. ಏನೇನ ಹೇಳ್ಕೊಂಡು ನಿನ್ನ ಗುರುತಿಸುವಿಕೆನೇ ಮುಚ್ಚಿರ್ತಾ ಇದ್ದಿ. ನೀನು ಹೇಳ್ಬೇಕಾಗಿರೋದೇನು ಗೊತ್ತಾ, ನಾನು ದೇವರನ್ನ ಆರಾಧನೆ ಮಾಡಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಸೃಷ್ಟಿಕರ್ತನಾದ ಯೇಸುವನ ಆರಾಧನೆ ಮಾಡಕ್ಕೆ ಹೋಗ್ತಿದ್ದೀನಿ, ನನ್ನ ಪಾಪ ಮರಣದಿಂದ ಬಿಡಿಸಿದಂಥ ಯೇಸುವನ ನಾನು ಆರಾಧನೆ ಮಾಡಕ್ಕೆ ಹೋಗ್ತಿದ್ದೀನಿ. ಪ್ರತಿ ಭಾನ ನಾನು ನನ್ನ ಕುಟುಂಬ ಯೋಶವನ ಥರ ಹೇಳಬೇಕು, ಯೇಸುವನ ನಂಬಿದ್ರಿಂದ ನಾನು ನನ್ನ ಕುಟುಂಬ ರಕ್ಷಿಸಲ್ಪಟ್ಟಿದ್ದೀವಿ, ಮರಣ ಪಾಪಗಳಿಂದ ಶಾಪಗಳಿಂದ ಬಿಡಿಸಿ ಸಮಾಧಾನವಾಗಿದ್ದೀವಿ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಹಾಗಾಗಿ ಎಲೀಯನನ್ನು ಗುರುತಿಸಿದ್ದಾಳೆ, ನಿನ್ನ ದೇವರಾದ ಯೆಹೋವನ ಆಣೆ. ಇವತ್ತು ಬ್ರದರ್ ಸಿಸ್ಟರ್ ಪ್ರೈಸ್, ನೀವು ಯೇಸುಸ್ವಾಮಿ ಯೇಸುಸ್ವಾಮಿ ನಂಬಿದಾರಂತೆ ಎಲ್ಲದನ್ನು ಅವ್ರಿಗಿಂತ ಇವರೇ ಸೇರಿಸಿ ಹೇಳ್ಬಿಡ್ದು ಇಷ್ಟೊತ್ತ ಬಾಲ. ತಾಳ್ಮೆ ಇರಲಿ, ನೋಡು. ಅದಕ್ಕೆ ನಾನು ಹೇಳ್ತೀನಿ, ಒಂದು ಸಾರಿ ನೋಡಿದ್ರೆ ಅವ್ರ ಯೋಗ್ಯತೆಗಳು ಗೊತ್ತಾಗಲ್ಲ, ಎರಡನೇ ಸಾರಿ ನೋಡು, ಮೂರನೇ ಸಾರಿಗೆ ರಿಸಲ್ಟ್ ಗೊತ್ತಾಯ್ತದೆ. ಫಸ್ಟ್ ಮಾತಾಡುವಾಗ ಒಳ್ಳೆ ಭಕ್ತಿವಂತರಾಗೆ ಮಾತಾಡೋದು, ಒಳ್ಳೆ ಆತ್ಮೀಯ ಜನರ ಥರನೇ ಮಾತನಾಡೋದು, ಒಳ್ಳೆ ಭಯಭಕ್ತಿಲಿರೋ ಚರ್ಚೆ ಥರನೇ ಮಾತನಾಡೋದು. ಬಾಯಲ್ಲಿ ವಾಕ್ಯ ಬಿಟ್ಟರೆ ಇನ್ನೊಂದಿಲ್ಲ, ಅವ್ರ ಬಾಯಲ್ಲಿ ವಾಕ್ಯ ಬಿಟ್ಟರೆ ಬೇರೆ ಪದ ಮಾತಾಡೋಲ್ಲ. ಫಸ್ಟ್ ಸಾರಿ ಮಾತನಾಡುವಾಗ, ಎರಡನೇ ಸಾರಿ ಬರುವಾಗ ಸ್ವಲ್ಪ ವಾಕ್ಯ ಕಮ್ಮಿ ಆಗಿರ್ತದೆ, ಸ್ವಲ್ಪ ಹಂಗೆ ಮಾತಾಡ್ತಾ ಲೂಸ್ ಬಿಡ್ತಾ ಇರ್ತಾರೆ. ಮೂರನೇದಾಗಿ ಬರಬೇಕಾದ್ರೆ ನಿಜ ರಿಯಾಲಿಟಿ ಗೊತ್ತಾಗ್ತದೆ. ಹಲ್ಲೆಲೂಯಾ. ಒಂದು ಸಾರಿನ ಒಬ್ಬ ಮನುಷ್ಯನ ನಾವು ತೀರ್ಪು ಮಾಡೋಕ್ಕಾಗಲ್ಲ ಅಲ್ವಾ? ಆದರೆ ನೋಡಿ, ಈ ತಾಯಿ ನೋಡಬೇಕಾದ್ರೆ ವಿಧವೆ ಎಲೀಯನನ್ನ ಗುರುತಿಸಿದ್ಲು, ಎಲೀಯನನ್ನ ನೋಡಿದ್ಲು, ಆತನನ್ನು ನೋಡಿ ಹೇಳ್ತಿದ್ದಾಳೆ, ನಿನ್ನ ದೇವರಾದ ಯೆಹೋವನ ಆಣೆ. ಅಂದರೆ ಇವನು ದೇವರನ್ನು ಸೇವಿಸುವಂಥ ಮಗನಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ಮಾತುಗಳು, ನಿನ್ನ ಸ್ವಭಾವಗಳು, ನಿನ್ನ ನಡತೆಗಳು, ನಿನ್ನ ಗುಣಗಳು ಜನರು ನೋಡುವಾಗ ಮೊದಲಿದ್ದಂಗಿಲ್ಲ. ನೀವು ದೇವರ ಮಕ್ಕಳಾಗಿದ್ದೀರಿ. ನೀವು ಹೇಳುವಾಗ ನೀವು ದೇವ ಜನರಾಗಿದ್ದೀರಿ, ದೇವರ ಮಕ್ಕಳಾಗಿದ್ದೀರಿ. ನೀವು ಹೇಳುವಾಗ ನೀವು ದೇವರನ್ನು ಆರಾಧಿಸುವಂಥ ಜನರು ನಿಜವಾಗ್ಲೂ ನಿಮ್ಮ ನೋಡುವಾಗ ಗೊತ್ತಾಗ್ತೈತೆ, ನೀವು ನಂಬಿರುವ, ಸೇವಿಸ್ತಿರುವಂಥ, ಆರಾಧಿಸ್ತಿರೋ ದೇವರು ಸತ್ಯವಂತನು ಅಂತ ಹೇಳಬೇಕು. ಹಲ್ಲೆಲೂಯ. ನಿಮ್ಮನ್ನು ನೋಡಿ ಹೇಳ್ಬಾರ್ದು, ನೀವು ಇದಕ್ಕೆ ನಾವು ಹೋಗೋದು ಚರ್ಚಿಗೆ, ಇದೇನ ನಿಮಗೆ ದೇವ್ರು ಹೇಳ್ಕೊಡೋದು, ಇದೇನ ನಿಮಗೆ ಕಲಿಸ್ಕೊಡೋದು, ಹಿಂಗೆ ಕೆಟ್ಟ ಕೊಳ್ಕ ಬೈರಿ ಅಂತ, ಜಗಳ ಮಾಡಿ ಅಂತ, ಸುಳ್ಳು ಹೇಳಿ ಅಂತ, ತಲೆ ಮೇಲೆ ಹೊಡೆದಂಗೆ ಹೇಳಿ ಅಂತ, ಇದನ್ನ ಹೇಳ್ಕೊಡೋದು ಮನೆ ಮರೆ ಕೆಲಸ, ಇದನ್ನ ಹೇಳ್ಕೊಡೋದು. ಹಿಂಗಿರ್ಬಾರ್ದು. ಆಗ ನೀನು ದೇವರ ಮಗಳಾಗಿರಲ್ಲ, ದೇವರ ಮಗನಾಗಿರಲ್ಲ. ಯಾರಾಗಿರ್ತೀವಿ ಯೋಚನೆ ಅಲ್ವಾ? ಹಲ್ಲೆಲೂಯಾ. ಎಲೀಯನನ್ನು ನೋಡುವಾಗಲೇ ಆ ಸ್ತ್ರೀ ನೋಡ್ತಿದ್ದಾಳೆ. ಆಕೆ ತಿಳ್ಕೊಂಡು ಈತನು ನಿಜವಾಗ್ಲೂ ದೇವರ ದಾಸನಿರ್ಬೋದು, ದೇವರ ದಾಸನಿರ್ಬೋದು, ದೇವರ ಮಗನಿರ್ಬೋದು ಅಂತೇಳಿ, ನಿನ್ನ ದೇವರಾದ ಯೆಹೋವನ ಆಣೆ. ಹಲ್ಲೆಲೂಯಾ. ನೀನು ಯಾರ ಥರ ಒಂದು ವೇಳೆ ಸಹಾಯ ಕೇಳಕ್ಕೆ ಹೋಗಿ ನಿಂತ್ಕೊಂಡಾಗ ಆ ವ್ಯಕ್ತಿ ಹೇಳ್ಬೇಕು, ಅಮ್ಮ ಅಯ್ಯ ನಿನ್ನ ದೇವ್ರನ್ನ ಆರಾಧಿಸ್ತಿರುವಂಥ ಹೆಸರ ಮೇಲೆ ಹೇಳ್ತೀನಿ, ನಾನು ಕೊಡ್ಬೇಕಂತ ಮನಸ್ಸು ಉಂಟಾದ್ರೆ ನಂತ ಇಲ್ಲ. ಹಲ್ಲೆಲೂಯಾ. ಅವ್ರು ಯಾರನ್ನ ಗುರುತಿಸ್ಬೇಕು? ನಾನು ನೀನು ಸೇವಿಸುವ ದೇವರನ್ನು ಗುರುತಿಸ್ಬೇಕು.
ನಿನ್ನ ದೇವರು ಎಷ್ಟು ಒಳ್ಳೆಯವನು, ಎಷ್ಟು ಕರುಣಾಮಯ, ಎಷ್ಟು ಕ್ಷಮಿಸುವವನು, ಎಷ್ಟು ಬಲವಂತನೆಂಬುದಾಗಿ ಅವರು ನೋಡುವ ಹಾಗೆ ನಾವು ಜೀವಿಸಬೇಕು. ಹಲ್ಲೆಲೂಯಾ.